ನಮಸ್ಕಾರ ವೀಕ್ಷಕರೇ, ಇದು ದಾವಣಗೆರೆ ನಗರದ RTO ಆಫೀಸ್ ಅಥವಾ ಶಿವಾಲಿ ರಸ್ತೆಯಲ್ಲಿರ್ತಕ್ಕಂಥ ಶಬರಿಗಿರೀಶ ದೇವಸ್ಥಾನ. ಇದೇ 29 ಮತ್ತು 30ನೇ ತಾರೀಕು ಈ ಒಂದು ದೇವಸ್ಥಾನದ ಉದ್ಘಾಟನೆ ಇದೆ. ಪಂಚ ದೇವಸ್ಥಾನಗಳ ಉದ್ಘಾಟನೆ ಹಾಗೂ ಮಿನಿ ಸಮುದಾಯ ಭವನವನ್ನು ಈ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಿ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಸೊ ಸಾರ್ವಜನಿಕರಿಗಾಗಿ ಮತ್ತು ಬಡವರಿಗಾಗಿ ಅತಿ ಕಡಿಮೆ ದರದಲ್ಲಿ ಒಂದು ಮಂಗಳ ಕಾರ್ಯ ಮತ್ತು ಶುಭ ಕಾರ್ಯಗಳನ್ನು ಮಾಡಲಿಕ್ಕೋಸ್ಕರ ಈ ಒಂದು ಸಂಪೂರ್ಣ ದೇವಸ್ಥಾನವನ್ನು ಮತ್ತು ಈ ಮಿನಿ ಸಭಾಭವನ, ಅದೇ ರೀತಿ ಒಂದು ಅನ್ನದಾನವನ್ನು ಮಾಡಲಿಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಹಾಲನ್ನು ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಸಾಕಷ್ಟು ದೇವಸ್ಥಾನದ ಇನ್ನೂ ಅಭಿವೃದ್ಧಿ ಕಾರ್ಯಗಳು ಮಂದಗತಿಯಲ್ಲಿ ಸಾಗ್ತಾ ಇದೆ. ಆದರೂ ಕೂಡ ಸಮಿತಿ ವತಿಯಿಂದ ಇದೇ 29, 30ನೇ ತಾರೀಕು ವಿಶೇಷವಾಗಿ ಪಂಚ ದೇವಸ್ಥಾನಗಳ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸೊ ದೇವಸ್ಥಾನಕ್ಕೆ ಅಗತ್ಯ ಇರತಕ್ಕಂಥ ಸಿಮೆಂಟ್ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಟೈಲ್ಸ್ಗಳಾಗಿರ್ಬೋದು, ಅದೇ ರೀತಿ 2 ದಿವಸಗಳ ಕಾಲ ನಿರಂತರವಾಗಿ ಅನ್ನದಾನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಆ ಎಲ್ಲ ಕಾರ್ಯಗಳಿಗೆ ಸಹಕಾರವನ್ನು ನೀಡಬೇಕು ಅಂಥೇಳಿ ಕಮಿಟಿ ವತಿಯಿಂದ ಕೇಳ್ಕೊಳ್ತಾ ಇದ್ದಾರೆ. ಸೊ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಎಲ್ಲ ಮೂರ್ತಿಗಳ ಒಂದು ಆಗಮನ ಕೂಡ ಆಗಿದೆ. ಈಗಾಗಲೇ ಪುಷ್ಪಾದಿ ವಾಸ ಸೇರಿದಂತೆ ಹಲವಾರು ವಾಸಗಳನ್ನು ದೇವತೆಗಳಿಗೆ ಮಾಡಲಾಗಿದೆ. ಇದೀಗ ಮುಂದಿನ ಉದ್ಘಾಟನೆ ಕಾರ್ಯಕ್ರಮದವರೆಗೂ ಕೂಡ ಎಲ್ಲ ದೇವತೆಗಳು ಜಲಾದಿವಾಸದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನೀವು ನೋಡ್ತಾ ಇದ್ದೀರಿ, ಸೊ ಸಂಪೂರ್ಣ ದೇವರುಗಳನ್ನು ನೀರಿನಲ್ಲಿ ಇಡಲಾಗಿದೆ. ಸೊ ಜಲಾದಿವಾಸ ನಡೀತಾ ಇದೆ ಎಲ್ಲ ದೇವರುಗಳಿಗೆ. ಸೊ ಬನ್ನಿ, ಈ ಕುರಿತಾಗಿ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಟರಾಜ್ ಅವರು, ಅದೇ ರೀತಿ ಅಧ್ಯಕ್ಷರಾಗಿರ್ತಕ್ಕಂಥ ಹಾಲೇಶಪ್ಪ ಅವರಿಂದ ಪಡ್ಕೊಳ್ಳೋಣ. ದಾವಣಗೆರೆಯಲ್ಲಿ ನೂತನವಾಗಿ ಕಟ್ಟಿದ ಪಂಚ ದೇವಸ್ಥಾನವನ್ನು 29-30ಕ್ಕೆ ಉದ್ಘಾಟನೆ ಇದೆ. ತಾವು ದಯವಿಟ್ಟು 2 ದಿನ ಆಗಮಿಸ್ಬಿಟ್ಟು 2 ದಿನಕ್ಕೂ ಸ್ವಲ್ಪ ದೇವಸ್ಥಾನದ ಖರ್ಚಿಗೆ ಅನ್ನದಾನ ಸಹಾಯ ಮಾಡೋಂತಾರೆ. ಅನ್ನದಾನ ಸಹಾಯ ಮಾಡಿ ದೇವಸ್ಥಾನದ ಕೆಲಸ ಭಾಳ ಇದೆ. ದಯವಿಟ್ಟು ಪೂಜೆಗೆ ಬರಬೇಕು ಮತ್ತು ಧನ ಸಹಾಯನ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿದೆ. ಶಬರಿಗಿರೀಶ ಸೇವಾ ಸಮಿತಿ ವತಿಯಿಂದ ಎಲ್ಲರಿಗೂ ಬಸವ ಜಯಂತಿಯ ಆರ್ಥಿಕ ಶುಭಾಶಯಗಳು. ನಮ್ಮ ದೇವಸ್ಥಾನವು ಇದೇ ತಿಂಗಳು 29-30ರಂದು ಉದ್ಘಾಟನಾ ಸಮಾರಂಭವಿದೆ. ಆದ ಕಾರಣ ಕೆಲಸ ಇನ್ನೂ ಬಾಕಿ ಇದೆ. ಯಾರಾದರೂ ಸಿಮೆಂಟು, ಮರಳು, ಟೈಲ್ಸು, ಗ್ರಾನೈಟ್ಸು, ಅಡಿಶ್ ಇಂಥ ಸಾಮಗ್ರಿಗಳನ್ನು ಕೊಡಿಸುವಂಥವರಿದ್ದರೆ ದಯವಿಟ್ಟು ಧನ ಸಹಾಯ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಸಹಕಾರ ನಮಗೆ ಅಗತ್ಯವಿದೆ. ಆದ ಕಾರಣ ಎಲ್ಲರೂ ಇದೊಂದು ಕಾರ್ಯಕ್ರಮಕ್ಕೆ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ.